ಇನ್ನು ಪ್ಯಾಲೆಸ್ಟೈನ್ ಸಿನಿಮಾಗೆ ಪ್ರಕಾಶ್ ರಾಜ್ ಬೆಂಬಲ ಕೊಟ್ಟಂತಹ ವಿಚಾರ. ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹೇಶ್ ತೆಂಗಿನಕಾಯಿ ಬಳಿಕ ಪ್ಯಾಲೆಸ್ಟೈನ್ ಚಿತ್ರಗಳು ಪ್ರದರ್ಶನ ಆಗಬಾರದು ಅವರ ನಿಲುವು. ಸಿಎಂಗೆ ವೇದಿಕೆಯಲ್ಲಿಯೇ ಪ್ಯಾಲೆಸ್ಟೈನ್ ಚಿತ್ರಕ್ಕೆ ಒತ್ತಾಯಿಸಿದ್ದಾರೆ. ಇವರೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರದು ಅಂತ ಬಿಜೆಪಿಯ ಭರತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕಾಶ್ ರಾಜ್ ಅವರವರು ಸಿಎಂ ಇರುವಂಥ ವೇದಿಕೆಯಲ್ಲಿ ಪ್ಯಾಲೆಸ್ಟೀನಿಯನ್ ಫಿಲ್ಮ್ಗಳನ್ನು, ಪ್ಯಾಲೆಸ್ಟೀನಿಯನ್ ಮೂವೀಸ್ಗಳನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಲಿಕ್ಕಿದೆ, ಅದರಲ್ಲಿ ಪ್ಯಾಲೆಸ್ಟೀನಿಯನ್ ಫಿಲ್ಮ್ಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳ ಲಿಬರಲ್ ಆದ ದೇಶ. ನಾವು ಎಲ್ಲ ರೀತಿಯ ಆರ್ಟ್ಸ್ಗಳಿರ್ಬೋದು, ಆರ್ಟಿಸ್ಟಿಕ್ ಕೆಪಾಸಿಟೀಸ್ಗಳಿರ್ಬೋದು, ಪಿಕ್ಚರ್ಗಳಿರ್ಬೋದು, ಅದಕ್ಕೆ ಅವಕಾಶವನ್ನು ಭಾರತ ದೇಶದಲ್ಲಿ ಮಾಡಿಕೊಡ್ತದೆ. ಆದರೆ ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲದೂ ಸಹ ಒಂದು ಪ್ರೊಪಗಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರೊಪಗಂಡ. ಸೊ ಈ ವಿಚಾರ ಇನ್ನೂ ಕೂಡ ದೊಡ್ಡದಾಗುತ್ತೆ ಅಂತ ಅನಿಸುತ್ತೆ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿಜೆಪಿ. ಮುಂದೆ ನೋಡೋಣ ಏನಾಗುತ್ತೆ, ಮುಖ್ಯಮಂತ್ರಿಗಳ ತೀರ್ಮಾನ ಏನು ಅಂತ.